ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆಕರ್ಷಕನಾದ ಕ್ರಿಸ್ತನು ಎಲ್ಲರನ್ನೂ ತನ್ನ ಬಳಿಗೆ ಎಳೆಕೊಳ್ಳುವೆನು. ರೆಫರೆನ್ಸ್ ಪುಟ 2757, ಪುಟದ ಸಂಖ್ಯೆ 124. ಈ ಲೋಕಾಧಿಪತಿ, ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ. ಈಗ ಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು ಎಂದು ನಮ್ಮ ಕರ್ತನು ಹೇಳಿದಾಗ, ಈಗ ಎನ್ನುವುದು ಹಿಂದೆ ತಾನು ಸಮಯ ಬಂದದೆ ಎಂದು ವ್ಯಕ್ತಪಡಿಸಿದ್ದರ ಅರ್ಥವೇ ಆಗಿತ್ತೆಂಬುದು ಸ್ಪಷ್ಟವಾಗಿತ್ತು. ಆದರೆ ಈ ಸಂಗತಿಗಳು ನೆರವೇರುವ ಮೊದಲು ಈಗ ಎನ್ನುವ ಒಂದು ಸಣ್ಣ ಅವಧಿಯ ಕಾಲವು ನಡುವೆ ಪ್ರವೇಶ ಮಾಡಿತ್ತು. ಇದನ್ನು ಹೇಳುವುದಾದರೆ, ಈ ಲೋಕಕ್ಕಾಗುವ ನ್ಯಾಯ ತೀರ್ಪು ಎನ್ನುವ ಒಂದು ಸಮಯವು ಇನ್ನೂ ಸಂಭವಿಸಬೇಕೆಂದಿದ್ದು ಅದು ಶೀಘ್ರವಾಗಿ ನಿರ್ಣಯಿಸಲ್ಪಡುವುದರಲ್ಲಿತ್ತು. ಮೊದಲನೆಯ ನ್ಯಾಯ ವಿಚಾರಣೆಯು ಏದೇನಿನಲ್ಲಿ ನಡೆಯಲಾಗಿದ್ದು, ತಂದೆಯಾದ ಆದಾಮನು ನ್ಯಾಯ ವಿಚಾರಣೆಗೆ ಒಳಪಟ್ಟಿದ್ದನು. ಅಲ್ಲದೆ ಮಾನವ ಕುಲವು ಇನ್ನೂ ತಾತ್ವಿಕವಾಗಿ ಆತನ ಹೊಟ್ಟೆಯಲ್ಲಿದ್ದು, ಒಂದು ಅರ್ಥದಲ್ಲಿ ಆತನೊಡನೆ ತಕ್ಕಡಿಯಲ್ಲಿ ತೂಗುವಿಕೆ ಎಂಬ ನ್ಯಾಯ ವಿಚಾರಣೆಗೆ ಒಳಪಟ್ಟಿತ್ತು. ನಮಗೆ ತಿಳಿದಿರುವಂತೆ ಆ ನ್ಯಾಯ ವಿಚಾರಣೆಯು ಆದಾಮನು ಹಾಗೂ ಆತನ ಸಂತತಿಗೆ ವಿನಾಶಕರವಾಗಿ ಪರಿಣಮಿಸಿತ್ತು. ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಪಾರಂಪರ್ಯವಾಗಿ ಬಂದ ಬಲಹೀನತೆಯ ಮೂಲಕವಾಗಿ ಎಲ್ಲರಲ್ಲಿಯೂ ವ್ಯಾಪಿಸಿತು. ಲೋಕಕ್ಕಾದ ಆ ನ್ಯಾಯ ವಿಚಾರಣೆಯು, ನ್ಯಾಯ ವಿಚಾರಿಸುವಿಕೆ ಹಾಗೂ ನ್ಯಾಯ ತೀರ್ಪು ಮಾರಣಾಂತಿಕವಾಗಿದ್ದು, ಆದಾಮನಿಂದ ಉಂಟಾದ ಮರಣವು ನಮ್ಮ ಕರ್ತನು ಇನ್ನೂ ನುಡಿದಂದಿನವರೆಗೂ, ಅಂದರೆ 4161 ವರ್ಷಗಳ ಪರ್ಯಂತರ ಆಳ್ವಿಕೆ ಮಾಡುತ್ತಿತ್ತು. ಆದರೆ ಈಗ ದೇವರು ಮುಂದಾಗಿ ಮಾಡಿದ ಏರ್ಪಾಟಿನ ಅನುಸಾರ ದೇವರ ಕೃಪೆಯ ಮೂಲಕವಾಗಿ ಒಬ್ಬ ಬದಲಿಯನ್ನು, ಅಂದರೆ ಮನುಷ್ಯನನ್ನು ಈಡಾಗಿ ಕಂಡುಕೊಳ್ಳಲಾಗಿದ್ದು, ಅವನು ಆದಾಮನು ಮತ್ತು ಆತನ ಸಂತತಿಯವರಿಗೆ ತನ್ನ ಜೀವವನ್ನು ಕೊಡಲು ಇಚ್ಛಿಸುವವನಾಗಿ ಅದು ದೇವರಿಂದ ಅಂಗೀಕೃತವಾಗಿತ್ತು. ಈ ಒಬ್ಬಾತನು ಆಗ ನ್ಯಾಯ ವಿಚಾರಣೆಗೆ ಒಳಪಟ್ಟಿದ್ದು ಹಾಗೂ ಸಮಸ್ತ ಲೋಕವು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಅದರ ಮುಂದಿನ ಸ್ಥಿತಿಗತಿಯು ಈತನ ಯಶಸ್ಸಿನ ಮೇಲೆ ಅವಲಂಬಿತವಾಗಿತ್ತು. ಹೀಗಾಗಿ ನಮ್ಮ ಕರ್ತನು ಈಗ ಲೋಕಕ್ಕೆ ತೀರ್ಪು ಅಥವಾ ನ್ಯಾಯ ವಿಚಾರಣೆಯಾಗುತ್ತದೆ ಎಂದು ವ್ಯಕ್ತಪಡಿಸಿ ಹೇಳಿದಾಗ ಅದು ತನ್ನ ಅತಿ ಮುಖ್ಯವಾದ ಹಂತವನ್ನು ತಲುಪಿತ್ತು. ಹಾಗೂ ತಂದೆಯ ಚಿತ್ತಕ್ಕೆ ನಂಬಿಗಸ್ತನಾಗಿರುವ ತನ್ನ ತೀರ್ಮಾನವು ಮತ್ತು ಆ ಚಿತ್ತಕ್ಕೆ ವಿಧೇಯನಾಗಿ ಈಗಿನ ಜೀವಿತವನ್ನು ನಿರಾಕರಿಸಿಕೊಳ್ಳುವಂಥದ್ದು ಲೋಕಕ್ಕೆ ಸಹಾಯಕರವಾಗಿರುವುದೆಂದು ನಿರ್ಣಯಿಸಿಕೊಂಡಿದ್ದನು. ಯಾಕೆಂದರೆ ಅಪೊಸ್ತಲನು ಪ್ರಕಟ ಮಾಡಿ ಹೇಳಿರುವಂತೆ, ಹೇಗೆ ಆದಾಮನ ಮೂಲಕವಾಗಿ ಲೋಕದವರೆಲ್ಲರೂ ಮರಣದಂಡನೆಗೆ ಒಳಗಾದರೋ, ಅದೇ ಪ್ರಕಾರ ಕ್ರಿಸ್ತನ ಮೂಲಕವಾಗಿ ಲೋಕದವರೆಲ್ಲರೂ ನೀತಿವಂತರಾಗಿ ಜೀವಿಸುವವರಾಗುವರು. ದೇವರ ನಿಯಮಾನುಸಾರವಾಗಿ ಹೇಳುವುದಾದರೆ, ಯೇಸುವು ಸಮಸ್ತ ಲೋಕದ ಪರವಾಗಿ ದಂಡನೆಯನ್ನು ಪೂರ್ಣವಾಗಿ ಅನುಭವಿಸಿದ್ದನು. ಹೀಗಾಗಿ ಆತನು ತನ್ನ ಪುನರುತ್ಥಾನದ ಮೂಲಕವಾಗಿ ಮನುಕುಲದವರನ್ನು ಸಮಾಧಿಯಿಂದ ರಕ್ಷಿಸುವುದು ಮಾತ್ರವಲ್ಲದೆ, ತನ್ನ ಕೃಪಾನುಗ್ರಹವನ್ನು ಅಂಗೀಕಾರ ಮಾಡುವ ಪ್ರತಿಯೊಬ್ಬನನ್ನು 1000 ವರ್ಷದ ಆಳ್ವಿಕೆಯ ಪರ್ಯಂತರ ಪಾಪ ಮರಣಗಳಿಂದ ಸಂಪೂರ್ಣವಾಗಿ ಮೇಲಕ್ಕೆತ್ತಿ ಆ 1000 ವರ್ಷದ ಆಳ್ವಿಕೆಯ ಕಾಲದ ಅಂತ್ಯದಲ್ಲಿ ಅವರನ್ನು ಪರಿಪೂರ್ಣತೆಗೆ ತಂದು ದೇವರೊಂದಿಗೆ ಹೊಂದಾಣಿಕೆಗೆ ತರುವನು. ನಮ್ಮ ಕರ್ತನ ಇತರ ಹೇಳಿಕೆಗಳು ಈ ಮುಂದಿನ ಮಾತಿಗೆ ಪೂರ್ಣವಾಗಿ ಸರಿಬೀಳುತ್ತದೆ. ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಹೇಗೆಂದರೆ, ನ್ಯಾಯ ವಿಚಾರಣೆಯು ಈಗ ಸ್ವತಃ ನನ್ನಲ್ಲಿಯೇ ಮುಂದುವರಿಯುತ್ತಿದ್ದು, ಅದು ಮಾನವರ ಮೇಲಿರುವ ಮರಣದಂಡನೆ ಎಂಬ ದೇವರ ತೀರ್ಪು ಹಿಂತೆಗೆಯಲ್ಪಟ್ಟು ಅದನ್ನು ರದ್ದುಗೊಳಿಸುವುದಾಗಿ ಪರಿಣಮಿಸುವುದು ಮಾತ್ರವಲ್ಲದೆ, ಅದು ಇಹಲೋಕಾಧಿಕಾರಿಯಾದ ಸೈತಾನನ ಅಧೀನದಲ್ಲಿರುವ ಈಗಿನ ದುಷ್ಟತನದ ಆಡಳಿತವನ್ನು ತೆಗೆದುಹಾಕುವುದರಲ್ಲಿಯೂ ಸಹ ಪರಿಣಮಿಸುವುದು. ಆತನು ಹೊರಗೆ ಹಾಕಲ್ಪಡುವನು. ಆತನು ತನ್ನ 1000 ವರ್ಷದ ಆಳ್ವಿಕೆಯ ಪರ್ಯಂತರ ಸಂಕೋಲೆಯಿಂದ ಬಂಧಿಸಲ್ಪಟ್ಟು ಆ ನಂತರದಲ್ಲಿ ನಾಶ ಮಾಡಲ್ಪಡುವನು. ಲೋಕದ ನ್ಯಾಯ ತೀರ್ಪಿನ ವಿಚಾರವೆಲ್ಲವೂ ಹಾಗೂ ಪಾಪದ ಮೂಲಕವಾಗಿ ಲೋಕವನ್ನು
ಸೆರೆಯಲ್ಲಿ ಬಂಧಿಸಿರುವಾತನನ್ನು ತೆಗೆದುಹಾಕಲ್ಪಡುವ ವಿಷಯವು ನಮ್ಮ ಕರ್ತನ ಯಶಸ್ಸಿನ ಮೇಲೆ ಅವಲಂಬಿತವಾಗಿರುವುದರಿಂದ ಆತನು ಅದರ ಪರಿಣಾಮವಾಗಿ ಬರುವಂಥ ಆ ಗಳಿಗೆ ಎಂಬುವುದರ ಕಾಲಾವಧಿಯನ್ನು ಸೂಚಿಸುವುದು ಬಹು ಸೂಕ್ತವಾಗಿರುವುದು. ಈ ಸಂಗತಿಗಳು ಅಂದರೆ ಸೈತಾನನ ಬಂಧಿಸುವಿಕೆ, 1000 ವರ್ಷದ ರಾಜ್ಯದ ಆಳ್ವಿಕೆಯ ಮೂಲಕವಾಗಿ ಕ್ರಿಸ್ತನ ಹಾಗೂ ಮಹಿಮೆ ಹೊಂದಿದ ಸಭೆ, ಮನುಕುಲವನ್ನು ಆದಾಮನಿಂದ ಉಂಟಾದ ಮರಣದಿಂದ ಬಿಡುಗಡೆಯಾಗಿ ದೇವಪುತ್ರರ ಮಹಿಮೆಯಲ್ಲಿ ಅವರ ಪ್ರಭಾವ ಸ್ಥಾನವು ಎಂಥದ್ದೇ ಯಾದರೂ ಪಾಲು ಹೊಂದುವುದು. ಇವುಗಳು ಪೂರ್ಣಗೊಳ್ಳುವುದಕ್ಕೆ ಶತಮಾನಗಳು ಹಿಡಿಸುವುದೆಂಬ ಅಂಶವು ಒಳಗೊಂಡಿದ್ದರೂ ಸಹ ಇದರ ಕಾಲಾವಧಿಯನ್ನು ಸೂಚಿಸುವುದು ಸಮಂಜಸವಾಗಿರುವುದು. ಪರಲೋಕದಿಂದಾದ ಕರುಣೆ, ಕೃಪಾ ಸೌಭಾಗ್ಯಗಳನ್ನು ಮಾನವರೆಲ್ಲರೂ ಪಡೆದುಕೊಳ್ಳುವರೆಂಬುದನ್ನು ನಾವು ಕಲ್ಪಿಸಿಕೊಳ್ಳಬೇಕೆಂದೇನೂ ಇರುವುದಿಲ್ಲ. ಆದರೆ ಹೀಗೆ ಮಾಡಲು ಎಲ್ಲರಿಗೂ ಪೂರ್ಣವಾದ ಅವಕಾಶ ಮಾಡಿಕೊಡಲಾಗುವುದು. ಹೀಗಾಗಿ ಯಾರು ಎರಡನೇ ಮರಣದಲ್ಲಿ ಸಾಯುವರೋ ಅವರು ತಮ್ಮ ಸ್ವಂತ ಪಾಪಗಳಿಗಾಗಿ ಸಾಯುವರೇ ಹೊರತು ಪಾರಂಪರ್ಯವಾಗಿ ಬಂದ ಅಪೂರ್ಣತೆಗಳ ಕಾರಣದಿಂದಲ್ಲ. ಹೇಗೆಂದರೆ ತಂದೆಗಳು ಹುಳಿದ್ರಾಕ್ಷಿ ಎಂಬ ಪಾಪವನ್ನು ತಿಂದರೆಂಬ ಕಾರಣದಿಂದಾಗುವುದಿಲ್ಲ.